ಹಂಪಿ ಉತ್ಸವ 2026 ವೇದಿಕೆಯಲ್ಲಿ ಸಿದ್ದರಾಮಯ್ಯ ಅವರು ವೇದಿಕೆ ಮೇಲೆ ಬಂದ ತಕ್ಷಣ ವೇದಿಕೆಯಿಂದ 100 ಮೀಟರ್ ದೂರದಲ್ಲಿ ಬೆಂಕಿ ಅವಘಡ ಆಯಿತು. ಯಥೇಚ್ಛವಾಗಿ ಬೆಂಕಿ ಉರಿಯೋಕೆ ಸ್ಟಾರ್ಟ್ ಆಯಿತು. ಇದು ಯಾರಾದರೂ ಅನಾವಶ್ಯಕವಾಗಿ ಬೆಂಕಿ ಹಚ್ಚಿದ್ರೋ ಏನು ತಂತಾನೆ ಹತ್ತು ಎಲ್ಲ ಗೊತ್ತಾಗಬೇಕಂದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಫೈನಲಿ ನಾವಿವಾಗ ಬಂದಿವಿ ಹಂಪಿ ಉತ್ಸವ ಫಸ್ಟ್ ಟೈಮ್ ನೋಡೋದಕ್ಕೆ. ಯಾವ ಥರ ಐತೆ ನಿಮಗೂ ತೋರಿಸ್ತೀವಿ, ಬನ್ನಿ ಹೋಗೋಣ. ಎಲ್ಲ ಕೊಪ್ಪಳ ಮಂದಿಗೆ ಇವತ್ತು ಹಂಪಿ ಉತ್ಸವ ಫಸ್ಟ್ ಡೇ ನಡೆಯಕತ್ತೈತಿ. ಅದನ್ನ ನೋಡೋಕೆ ಅದನ್ನ ಯೂಟ್ಯೂಬ್ ವಿಡಿಯೋ ಹಾಕಿ ತೋರಿಸ್ಬೇಕಂತ ನಾವು ಇವತ್ತು ಹೊಂಟಿವಿ. ನಮ್ಮೂರಿಂದ ಕೇವಲ 30 ಕಿಲೋಮೀಟ್ರ್ ಇರೋ ಹಂಪಿನ ಇಲ್ಲಿವರೆಗೂ ನಾವು ಒನ್ ಟೈಮ್ ನೋಡಿಲ್ಲ. ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ನಾನು ಹಂಪಿಗೆ ಹೋಗ್ತಾ ಇರೋದು. ಹಂಗೆ ಹಂಪಿ ಉತ್ಸವನೂ ಇವತ್ತೇ ಐತೆ. ಎರಡೂ ನೋಡ್ಕೊಂಬಂದ್ರೆ ಆಯ್ತು ಅಂತ ನಾವು ನಮ್ಮ ಹುಡುಗರೆಲ್ಲ ಹೊಂಟಿದ್ವಿ. ಇವಾಗ ರೆಡಿಯಾಗಿ ಊರವರೆಗೆ ಬಂದಿದ್ವಿ. ಹಂಗೆ ಒಂದು ವೀಡಿಯೋ ಮಾಡ್ಬೇಕಂತ ಫೋನ್ ಓಪನ್ ಮಾಡಿದ್ವಿ. ಎಲ್ಲರೂ ಎಲ್ಲಿಗೆ ಹೊಂಟಿರಾ? ಹಂಪಿ. ನಾವು ಹಂಪಿ ಹೊಂಟಿವ. ಎಲ್ಲಿ ಹೊಂಟ್ರಿ? ಹಂಪಿ. ಹಂಪಿ. ಹಾಂ, ಬರ್ರಿ ಹೋಗಂಬ್ರೆ. ಕಾರ್ತಿಕ್ ಕೇಳಿಲ್ಲ. ಹಾಂ, ಕಾರ್ತಿಕ ಏನು ಬ್ಯುಸಿ ಅದನ್ನತ್ತ ಅವ್ರು ಹುಡುಗಿ ಜೊತೆ. ಲೆಟ್ಸ್ ಗೋ. ಗಿಣಿಗೇರಿ ಬಂದ ತಕ್ಷಣ ಎಲ್ಲರೂ ರೆಸ್ಟ್ ಮಾಡಕೈತಿ ಬಿಟ್ರು. ಆಗಲೇ 5 ಕಿಲೋಮೀಟ್ರಿಗೆ ಸುಸ್ತಾಗ್ಬಿಟ್ರು. ಈತ ಪಬ್ಜಿ ಪ್ರೋ ಪ್ಲೇಯರ್, ಈತ ಕ್ಯಾಂಪರ್ ಇದ್ದ. ಗೋಣ ತೋರ್ಸು, ಗೋಣ ಅಂತ. ಇಲ್ಲಿ ನ್ಯೂ ಲಾಗರ್ ಒಬ್ರು ಬಂದ್ರು ಇಲ್ಲಿ. ಬನ್ನಿ ಈಗ ಎಲ್ಲರೂ ಬಿಟ್ನಾಲ್ ದಾಟಿದ್ರೆ ಹೊಸಪೇಟೆಗೆ ಹೋಗೋವರೆಗೆ ಆಲ್ಮೋಸ್ಟ್ ಧೂಳೇ ಧೂಳು. ಎಲ್ಲ ಸರ್ವಿಸ್ ರೋಡ್ನಲ್ಲೇ ಹೋಗ್ಬೇಕು. ಮೇನ್ ರೋಡ್ ಎಲ್ಲ ರೆಡಿ ಮಾಡ್ತಿದ್ದಾರೆ. ಇಲ್ಲಿ ಬ್ರಿಡ್ಜ್ ಆಗ್ತಿದೆ. ಪೂರ್ತಿ ಎಲ್ಲ ಲಾರಿ, ಬಸ್ಸು, ಬೈಕು ಎಲ್ಲ ಸರ್ವಿಸ್ ರೋಡಲ್ಲೇ ಹೋಗ್ಬೇಕು. ಫುಲ್ ಡಸ್ಟು, ಹೆವಿ ಟ್ರಾಫಿಕ್. ಬಸ್ ಆಗೋದ್ರು ರೋಡಿಗೆ ತಂದ್ಬಿಡ್ತಾರೆ ಜನರು ಇಳಿಯೋಕೆ. ಅದಕ್ಕೆ ಫುಲ್ ಟ್ರಾಫಿಕ್ ಆಗಿಬಿಡ್ತೈತೆ. ಹೊಸಪೇಟೆ ಬಂದೀವಿ. ಹಂಪಿ ಇನ್ನೇನು 11 ಕಿಲೋಮೀಟ್ರ್ ಐತಿ. ರೈಲ್ವೆ ಗೇಟ್ ಹಾಕೈತಿ. ಇಲ್ಲಿ ಎಷ್ಟು ಟ್ರಾಫಿಕ್ ಐತೆ ನೋಡ್ರಿ. ಇಲ್ಲಿ ಪೂರ್ತಿ 1 ಕಿಲೋಮೀಟ್ರ್ ಗಟ್ಟಲೆ ಗಾಡಿ ನಿಂತ್ಬಿಟ್ಟವು. ಬ್ರಿಡ್ಜ್ ರೆಡಿ ಆಗಕತ್ತೈತಿ. ಮೇಲೆ ಯಾವುದು ಬಿಡೋಲ್ಲ, ಸರ್ವಿಸ್ ರೋಡ್ನಾಗ ಹೋಗ್ಬೇಕು. ಅದಕ್ಕೆ ಎಷ್ಟು ಟ್ರಾಫಿಕ್ ಐತಿ. ಇಲ್ಲಿ ಗೇಟ್ ತೆಗಿತಿ, ಇವಾಗ ಹೋಗ್ಬೇಕು. ಹಂಪಿ ಇನ್ನೇನು 5 ಕಿಲೋಮೀಟ್ರ್ ಐತೆ. ಇದು ಮಲ್ಲ ಸಮುದ್ರ. ಯಾವುದು? ಮಲ್ಲಪ್ಪನ ಗುಡಿ. ಮಲ್ಲಪ್ಪನ ಗುಡಿ ಅಂತೆ. ರೋಡ್ ಮಧ್ಯದಲ್ಲಿ ಈ ಥರ ಟೆಂಪಲ್ಲು ಇವೆಲ್ಲ ಬಂದ್ರೂ ರೋಡು ಆ ಕಡೆ ಈ ಕಡೆ ಮಾಡ್ಯಾರ. ಯಾವ ವಿಶ್ರಾಂತಿ ಸ್ಥಳ ಯಾವ ಕಡೆ ಇಲ್ಲ, ರೋಡ ಆ ಕಡೆ ಈ ಕಡೆ ಮಾಡಿದ್ದಾರೆ. ಈ ಥರ ಆಲ್ರೆಡಿ 2ನೇ ದಿವಸ ಮಲ್ಪನ್ ಗುಡಿಯಿಂದ ಪೂರ್ತಿ ರೋಡ್ ತುಂಬ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ನೈಟ್ ಟೈಮ್ ಭಾರಿ ಕಾಣುತ್ತೆ. ನೈಟ್ ಟೈಮ್ ವಿಡಿಯೋ ಆಮೇಲೆ ಹಾಕ್ತೀನಿ. ಪೂರ್ತಿ 1 ಕಿಲೋಮೀಟ್ರಿಂದ ಆಯಿತು ಈ ಥರನೇ ಲೈಟಿಂಗ್ಸ್ ಹಾಕಿದ್ದಾರೆ. ಫಸ್ಟ್ ಟೈಮ್ ಹಂಪಿ ಉತ್ಸವ ಹಂಪಿಗೆ ಎಂಟ್ರಿ ಕೊಡ್ತಿದ್ದೀವಿ ನಾವು. ಹಂಪಿಗೂ ಇದೇ ಫಸ್ಟ್ ಬರ್ತಿರೋದು, ಹಂಪಿ ಉತ್ಸವನೂ ಇದೇ ಫಸ್ಟ್ ನೋಡ್ತಿರೋದು. ಯಾವ ಥರ ಐತೆ ನೋಡೋಣ ಬನ್ನಿ. ಹಂಪಿ ಉತ್ಸವದ ಎಂಟ್ರೆನ್ಸ್ ಯಾವ ಥರ ಐತೆ 2026 ಹಂಪಿ ಉತ್ಸವ ಫೆಬ್ರವರಿ. ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಆಜು ಬಾಜು. ಮುಂದೆ ಎಲ್ಲಿ ಪಾರ್ಕಿಂಗ್ ಐತೆ ನೋಡ್ಬೇಕಾ. ಲೈಟಿಂಗ್ನೇ ಒಂದು ಪಿಲ್ಲರ್ ಟೈಪ್ ಎಲ್ಲ ಡೆಕೋರೇಟ್ ಮಾಡಿರ್ತಾರೆ. ದೇವಸ್ಥಾನ ಇದು ಕಡ್ಡಿ ರಾಂಪುರ ಅಂತ. ಹಂಪಿಗಿನ 2 ಕಿಲೋಮೀಟ್ರ್ ಮುಂಚೆ ಇಲ್ಲಿ ಹಾಕಿರೋ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಹೆಸರು. ಯಾವುದೋ ತಮಿಳು ತೆಲುಗುದಾಗ ಹಾಕ್ಬಿಟ್ಟಾರೆ. ಇದನ್ನು ನೋಡಿ ನಾವಿಲ್ಲಿ ಆಂಧ್ರಕ್ಕೆ ಬಂದ್ಬಿಟ್ಟಿವಿ ಏನೋ ಅಂತ ಅನಿಸ್ಬಿಡುತ್ತೆ.
ಇನ್ನೊಂದು 200 ಮೀಟರ್ಸ್ ಐತೆ ಹಂಪೆ. ಎಲ್ಲ ಇಲ್ಲಿಗೆ ಎಂಡ್ ಮಾಡಿದ್ರು. ಪಾರ್ಕಿಂಗ್ ಇಲ್ಲೇ ಸೈಡ್ ಹಾಕ್ಬೇಕಂತೆ. ಬೈಕ್ ಇಲ್ಲೇ ಇನ್ನೂ ಸ್ವಲ್ಪ ಮುಂದಕ್ಕೆ ಬಿಡ್ತಾರೆ, ಎಲ್ಲ ಡೌಟು. ಬಿಡಲ್ಲ ಅಂತಿದ್ದಾರೆ, ನಾವು ಬಿಡಿ ಅಂತಿದ್ದೀವಿ. 4 ವೀಲರ್ ಕಾರ್ ಎಲ್ಲ ಬಿಡ್ತಾರೆ, ಬೈಕ್ ಬಿಡ್ತಿಲ್ಲ ಅವರು. ಹಂಪಿ ಉತ್ಸವ ಮುಂದೆ ಇಲ್ಲಿ ನಡೀತಿದೆ. ಪಾರ್ಕಿಂಗ್ ಇಲ್ಲೇ ಒಂದು ಅರ್ಧ ಕಿಲೋಮೀಟ್ರ್ ಮುಂದೆನೇ ಇಲ್ಲೇ ಪಾರ್ಕಿಂಗ್ ಮಾಡಿದ್ದಾರೆ. ನಮ್ಮ ಗಾಡಿ ಇಲ್ಲೇ ಸ್ಟಾಪ್ ಮಾಡಿ ಹೋಗ್ಬೇಕು. ಹಂಪಿ ಉತ್ಸವ ಹೆಲಿಕಾಪ್ಟರ್ನ ನೋಡಕ್ಕೆ ಇಲ್ಲಿ ಐತೆ ನೋಡ್ರಿಲ್ಲ, ಹೆಲಿಕಾಪ್ಟರ್ ಟೂರ್ ಐತೆ. ಮೇಲಿಂದ ಹಂಪಿ ಉತ್ಸವ ತೋರಿಸ್ತಾರ. ಫೈನಲಿ ನಾವಿವಾಗ ಬಂದೀವಿ ಹಂಪಿ ಉತ್ಸವ ಫಸ್ಟ್ ಟೈಮ್ ನೋಡೋದಕ್ಕೆ. ಯಾವ ಥರ ಐತೆ ನಿಮಗೂ ತೋರಿಸ್ತೀವಿ, ಬನ್ನಿ ಹೋಗೋಣ. ನೈಟ್ ಡ್ರೋನ್ ಶೋ ಮಾಡೋಂಥದ್ದು ಇಲ್ಲಿ ರೆಡಿ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಇದೇ ಹಂಪಿ ಉತ್ಸವ ಮುಖ್ಯ ವೇದಿಕೆ ಇದು. ಇದ್ರ ಪಕ್ಕದಲ್ಲೇ ಇಲ್ಲಿ ಡ್ರೋನ್ ಶೋ ಸ್ಟಾರ್ಟ್ ಮಾಡ್ತಿದ್ದಾರೆ, ರೆಡಿ ಮಾಡಿದ್ದಾರೆ. ಇವನ್ನೆಲ್ಲ ತಾಡ್ಪಾಲ್ ಹಾಸಿ ಹೊಂದಿಸ್ತಿದ್ದಾರೆ. ಸುಮಾರು ಒಂದು 1000 ಡ್ರೋನ್ ಇದಾವೆ ಇಲ್ಲಿ. ಬರೀ ಮುಖ್ಯ ದ್ರಾವರಕ್ಕೆ ಹೋಗೋಣ. VIP ಟಿಕೆಟ್ ಕೇಳ್ಬಾರ. ಗೊತ್ತಿಲ್ಲ ಅಂತ ನಾನು VIP ಆಗಿ ಫಸ್ಟ್ನೇ ಗೇಟ್ನೇ ಒಳಗೆ ಹೋದ್ರ ಶಿವರಾಜ್ ಕುಮಾರ್ ಕಾಂತಾನ, ಲಾಸ್ಟ್ ಹೋದ್ರ ನಂದು ವಿಡಿಯೋ ಕ್ಲಿಯರ್ ಇಲ್ಲ. ಇದು VIP ಗೇಟ್ ಇದೆ. ಇಲ್ಲಿ VIP ಟಿಕೆಟ್ ತೊಗೊಂಡ್ರೆ ಎಕ್ಸ್ಟ್ರಾ ಒಳಗೆ ಬಿಡ್ತಾರೆ. ಇಲ್ಲಿ ಫಸ್ಟ್ ಗೇಟ್ ಇದು. ಸ್ಟೇಜ್ ಮುಂದೆ ಬರುತ್ತೆ ಇದು ಸಿಟ್ಟಿಂಗ್. ಸ್ಟೇಜ್ ಮುಂದೆ ಕೂತ್ಕೊಳ್ಳೋದು. VIP ಟಿಕೆಟ್ ಇದೆ. ಈ ಟಿಕೆಟ್ ತೊಗೊಂಡಿದ್ರೆ ಅಷ್ಟೇ ಒಳಗಡೆ ಬಿಡ್ತಾರೆ. ಇದು ಸೆಕೆಂಡ್ ಏನು VIP ಟಿಕೆಟ್. ಇದು ಸೆಕೆಂಡ್ ಕ್ಲಾಸ್ ಟಿಕೆಟ್. VIP ಟಿಕೆಟ್ ಇದನ್ನು ಟಿಕೆಟ್ ಇದ್ರೆ ಅಷ್ಟೇ ಒಳಗಡೆ ಬಿಡ್ತಾರೆ. ಇಲ್ಲಿ ಇದರಲ್ಲಿ 500 ಜನ. ಇಲ್ಲಿ ಕೂಡ VIP ಟಿಕೆಟ್ ಇದ್ರೆ ಅಷ್ಟೇ ಒಳಗಡೆ ಬಿಡ್ತಾರೆ. ಅಲ್ಲಿ ಚೆಕ್ ಮಾಡ್ತಿದ್ದಾರೆ ನೋಡ್ರಿ. ಇದು ಸೆಕೆಂಡ್ ಕ್ಲಾಸ್ ಟಿಕೆಟ್ ಇದು. ಸ್ವಲ್ಪ ಸ್ಟೇಜಿಂದ 2ನೇ ಸ್ಟೆಪ್ ಇದು. ನೆಕ್ಸ್ಟ್ ಬರೋದು ನಾರ್ಮಲ್ ಟಿಕೆಟ್ ಇಲ್ಲ ಅಂದರೂ ಒಳಗಡೆ ಬಿಡ್ತಾರೆ. ಅಲ್ಲಿ VIP ಟಿಕೆಟ್ ಎಲ್ಲಿ ಸಿಗ್ತಾವೆ ಏನು ಸಿಗ್ತಾವೆ ಪೊಲೀಸರು ಕೂಡ ಗೊತ್ತಿಲ್ಲ ಕೇಳಿದ್ರೆ. VIP ಟಿಕೆಟ್ ತೊಗೋಬೇಕಂತ ಸ್ಟೇಜ್ ಹತ್ರ ತನಕ ಹೋಗಿ ಬಂದ್ವಿ. ಎಲ್ಲಿ ಸಿಗ್ತಾವೆ ಅಂದರೆ ಪೊಲೀಸರು ಕೂಡ ಗೊತ್ತಿಲ್ಲ. ಹಂಗಾಗಿ ಸುಮ್ಮನೆ ನಾರ್ಮಲ್ ಗೇಟಿಂದ ಹೋಗಿ ಫಂಕ್ಷನ್ ನೋಡೋಣ ಅಂತ ಹೊಂಟಿದ್ವಿ. ಹಂಪಿ ಉತ್ಸವ ಎಂಟ್ರೆನ್ಸ್ ಗೇಟ್ ಈ ಥರ ಮಾಡಿದ್ದಾರೆ. ಮಿಡಲಲ್ಲಿ ಗಣೇಶ, ಮೇಲೆ ಹಂಪಿ ಉತ್ಸವ 2026 ಅಂತ ಬೋರ್ಡ್ ಹಾಕಿದ್ದಾರೆ. ಚೆಕಿಂಗ್ ಮಾಡಿ ಒಳಗಡೆ ಬಿಡ್ತಾರೆ. ಇಲ್ಲೆಲ್ಲ ಚೆಕಿಂಗ್ ಮಾಡ್ತಿದ್ರು. ನಮ್ಮದು ಫೋನು ಕೀ ಎಲ್ಲ ಹೊರಗಡೆ ತೆಗೆಸಿ ಚೆಕ್ ಮಾಡಿ ಹೊರಗೆ ಕಳಿಸ್ತಿದ್ರು. ಇವಾಗ ಇಲ್ಲೆಲ್ಲ ಶಾಪ್ ಇದ್ದಾವೆ. ಫ್ರೂಟ್ಸು ಜ್ಯೂಸು ಸ್ನ್ಯಾಕ್ಸ್ ಎಲ್ಲ ಶಾಪ್ ಮಾಡಿದ್ದಾರೆ. ಇಲ್ಲಿ ಟೆಂಟ್ ಹಾಕಿದ್ದಾರೆ. ಚೇರ್ ಯಾವ ಥರ ಹಾಕಿದ್ದಾರೆ ನೋಡಿ, ಲೈನ್ ಹಿಡಿದು. ಇನ್ನೂ ಯಾರೂ ಜಾಸ್ತಿ ಜನ ಬಂದಿಲ್ಲ. ಸಾಯಂಕಾಲ 7 ಗಂಟೆಗೆ ಆಗುತ್ತೆ ಸ್ಟಾರ್ಟಿಂಗು. ಸ್ಟೇಜಲ್ಲಿ ಕಾಣಿಸುತ್ತೆ ನೋಡ್ರಿ. ಸ್ಟೇಜ್ ಯಾವ ಥರ ರೆಡಿ ಮಾಡಿದ್ದಾರೆ. ಎಂಟ್ರಿ ಈ ಥರ ಕಾಣಿಸ್ತಿದೆ. ನಮ್ಮ ಉತ್ತರ ಕರ್ನಾಟಕ ನ್ಯೂ ಯೂಟ್ಯೂಬರ್ ಒಬ್ಬ ಕಾಣಿಸ್ತಿದೆ ನೋಡ್ರಿ ಇಲ್ಲಿ. ಕೋಟೇಶ್ ನ್ಯೂ ಯೂಟ್ಯೂಬರ್ ಸಪೋರ್ಟ್ ಮಾಡಿ. ನಿನ್ನ ಚಾನಲ್ ಏನೈತೆ ಹೇಳ? UK ಕನ್ನಡಿಗ ಅಂತ ಐತೆ ಗಾಯ್ಸ್. ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಬೆಳೆಸಿ. 40 ಕಿಲೋಮೀಟರ್ ಬಂದು ಫುಲ್ ದಣ್ಕ ಮಾಡಿದ್ವಿ. ಎಲ್ಲರೂ ಲಸ್ಸಿ ಕುಡಿಯಕತ್ತೀವಿ. ಇವರೆಲ್ಲ ಖಾಲಿ ಮಾಡ್ಬಿಟ್ರು. ಆಗಲೇ ನಾವೀ ಕುಡಿಯಕತ್ತೀವಿ. ಹುಡ್ಕಂತ ಬರ್ರಿ ಹೋಗಮ್ರಿ ಮೂಲಕ. ಖಾಲಿ ಜನಾರ್ದನ್ ರೆಡ್ಡಿ ಅವ್ರದ್ದು ಹೆಲಿಕಾಪ್ಟರ್ ಬರ್ತಾ ಇದೆ ನೋಡಿ. ಮೊಬ್ಬ ಹಂಪಿ ಉತ್ಸವ ನೋಡಕ್ಕೆ 600 ರೂಪಾಯಿ ಕೊಟ್ಟರು ಒಂದು ರೌಂಡ್ ಆಟಾಡ್ತಾರೆ ನೋಡ್ರಿ ಅವ್ರೆ. 5 ಕೋಟಿದು ರೆಡಿ 1 2 3 ನಮಸ್ಕಾರ ವಿಜಯನಗರ. ಓಕೆ, ಧ್ವನಿ ಕೇಳಿಸ್ತು ಸ್ವಲ್ಪ. ಎಚ್ಚರವಾಗಿದ್ದೀರಿ. ಯಾವ ಪರ್ಫಾರ್ಮೆನ್ಸ್ ಕಾಯ್ತಾ ಇದ್ದೀರಾ? ನಾನು ಬೆಳ್ಳಿಯ
ವಿರೂಪಾಕ್ಷನ ಈ ಒಂದು ನಾಡಿನಲ್ಲಿ ಭಗವಂತನ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಎನ್ನುವಂತಹ ಆಶಯದೊಡನೆ ಕರ್ನಾಟಕದ ಸಮಸ್ತ ಜನತೆಯ ಪರವಾಗಿ ಮುಖ್ಯಮಂತ್ರಿಗಳು ಹಾಗೂ ಗಣ್ಯರು ಪೂಜೆಯನ್ನು ಸಲ್ಲಿಸಿ ಚಪ್ಪಾಳೆಯ ಮೂಲಕ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ಹಂಪಿ ಉತ್ಸವದಲ್ಲಿ ಬೆಂಕಿ ಅವಘಡ. ಯಾವ ಪಡಿ ಐತೆ ಇಲ್ಲಿ ಹೋದ? ಯಾರು ಕೂಡ ಪ್ಯಾನಿಕ್ ಆಗಬೇಡಿ, ಸಮಾಧಾನದಿಂದ ಕೂತ್ಕೊಳ್ಳಿ. ಬೆಂಕಿ ಎಲ್ಲರೂ ಕೂಡ ಹಾಜರಾಗಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಈಗಾಗಲೇ ವೇದಿಕೆಗೆ ಬರ್ತಾ ಇದ್ದಾರೆ ಗಣ್ಯಮಾನ್ಯರು. ಸಿದ್ದರಾಮಯ್ಯರು ಸ್ಟೇಜ್ ಬಂದ ತಕ್ಷಣ ಬೆಂಕಿ ಅನಾಹುತ ಆಗ್ತದೆ. ನಿಮ್ಮ ನಿಮ್ಮ ಸ್ಥಾನದಲ್ಲಿ ವೇದಿಕೆ ಕಡೆಗೆ ನಿಮ್ಮ ಮುಖವನ್ನು ತಿರುಗಿಸಿ ದಯವಿಟ್ಟು ಆಸೀನರಾಗಿರ್ಬೇಕಾಗಿ ವಿನಂತಿ. ಸಾಹಿತ್ಯ ಮುಖ್ಯಮಂತ್ರಿ ಮಂಟಪ ಅತಿಥಿ ರಾಷ್ಟ್ರಪತಿ ಪುನೀತ್ ರಾಜ್ಕುಮಾರ್ ಕೂಡ ಆಗಮಿಸಿದ್ದಾರೆ. ಸಿದ್ದರಾಮಯ್ಯ ಅಮೀರ್ ಖಾನ್ ಇಲ್ಲಿ ಕಾಂತ ನೋಡಿ, ಇಲ್ಲಿ ಸುರೇಶ್ ಕುಮಾರ್ ಈಗ ಬಂದ ಸ್ಟೇಜ್. ಈ ಪ್ರಾಕೃತಿಕ ಸೌಂದರ್ಯದ ನಡುವೆ ಕಲ್ಲಿನ ವಿಶಿಷ್ಟ ಕಲಾಕೃತಿಗಳೊಂದಿಗೆ ವಿಶ್ವದ ಗಮನ ಸೆಳೆಯುತ್ತಿರುವ ಹಂಪಿ ಉತ್ಸವಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯಮಾನ್ಯರಿಗೂ ಕೂಡ ವಿಶೇಷವಾದಂತಹ ಸ್ವಾಗತ. ಅಪಾರ ಕೀರ್ತಿ ಗಳಿಸಿ ಮೆರವ ಭವ್ಯ ನಾಡಿದು ಕರ್ನಾಟಕ. ಇದುವೇ ನಿತ್ಯ ಶಿಲ್ಪ ಕಲೆಯ ಬೀಡಿದು. ಮಾತೆ ತುಂಗ ಬಂದ್ರೆ ಹರಿಯುತಿಗಳು ಇಲ್ಲಿ. ಮಾನ್ಯ ಕಾನೂನು, ನ್ಯಾಯ, ಮಾನವ ಹಕ್ಕುಗಳು, ಸಂಸದೀಯ ವ್ಯವಹಾರ, ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರು ಮತ್ತು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಇವರಿಗೂ ಸಹ ಸ್ವಾಗತವನ್ನ ಕೋರುತ್ತೇನೆ. ಈ ಒಂದು ಸದ್ದಿನ ಮೂಲಕ ಇಡೀ ದೇಶಕ್ಕೆ ಕರ್ನಾಟಕ ನಿರಂತರವಾಗಿ ಮುನ್ನಡೀತಾ ಇದೆ, ಅಭಿವೃದ್ಧಿ ಹಾದಿಯಲ್ಲಿ ಸಾಗ್ತಾ ಇದೆ. ವಿಜಯನಗರದ ಗತ ವೈಭವವನ್ನ ಮತ್ತೆ ಮರಳಿಕೊಳ್ಳುತ್ತಾ ಇದೆ. ಇದಾದ ಕೂಡಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಡ್ರೋನ್ ಶೋ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಟಾರ್ಟ್ ಆಗಲಿದೆ.